ನಾನೇ ಬರ್ತೀನಿ. ಅಟೀಸ್ ಮದಕರಿ IPS, ಫಸ್ಟ್ ಪೋಸ್ಟಿಂಗ್ ಹುಬ್ಳಿ ಕರ್ನಾಟಕ. 4 ವರ್ಷ ಸರ್ವಿಸ್ ಅಲ್ಲಿ 4 ಪ್ರಮೋಷನ್, 10 ಟ್ರಾನ್ಸ್ಫರ್, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ರೆಕಾರ್ಡ್ ಚೆನ್ನಾಗಿದೆ. ಬರೀ ರೆಕಾರ್ಡ್ಸು ಮೆಡಲ್ಸು ಸಂಪಾದನೆ ಮಾಡಿದ್ರೆ ಸಾಲದು, ಮೈಯಲ್ಲಿ ಒಂಚೂರು ಭಯ ಭಕ್ತಿ ಇರಬೇಕು. ಅದು ನಿನಗಿನ್ನೂ ಅಭ್ಯಾಸ ಆದಾಗಿಲ್ಲ. ಭಯ ಅಂದ್ರೆ ಏನು, ಅದು ಯಾವಾಗ ಹೇಗ್ ಬರುತ್ತೆ ಅಂತ ಗೊತ್ತಾ? ನಡು ರಾತ್ರಿ ನಿದ್ದೆ ಮಾಡುವಾಗ ಬಾಗಿಲು ತಟ್ಟಿ ಶಬ್ದ ಕೇಳಿಸುತ್ತೆ. ಬಾಗಿಲು ಓಪನ್ ಮಾಡಿ ನೋಡಿದ್ರೆ ಕಾವಲ್ಕಾಯ ಸೆಕ್ಯೂರಿಟಿಯನ್ನು ಕಾಣಿಸೋದಿಲ್ಲ. ಕಾಪಾಡ್ಕೊಳ್ಳೋಕೆ ಸರ್ವಿಸ್ ರಿವಾಲ್ವರು ಕೈಗೆ ಸಿಗೋದಿಲ್ಲ. ಸುತ್ತಮುತ್ತ ರೌಡಿಗಳ ಆರ್ಭಟ ಮಾತ್ರ ಕೇಳಿಸ್ತಾ ಇರುತ್ತೆ. ಆಗ ಹುಟ್ಟೋ ಭಯ ಹೇಗಿರುತ್ತೆ ಗೊತ್ತಾ? ಸಂಜೆ 4 ಗಂಟೆಗೆ ಬರಬೇಕಾದ ನಿನ್ನ ಮಗಳು ಸ್ಕೂಲಿಂದ ಬರೋದಿಲ್ಲ. ಸ್ಕೂಲ್ಗೆ ಹೋಗಿ ಎನ್ಕ್ವೈರಿ ಮಾಡಿದ್ರೆ ವಾಚ್ಮ್ಯಾನ್ ಆಗ್ಲೇ ಹೊರಟೋದ್ಲು ಅಂತ ಹೇಳ್ತಾನೆ. 6 ಆಗುತ್ತೆ, 7 ಆಗುತ್ತೆ, 8 ಆಗುತ್ತೆ, ನಿನ್ನ ಮಗಳ ಸುಳುವೇ ಸಿಕ್ಕಲ್ಲ. ರಾತ್ರಿ 10 ಗಂಟೆಗೆ ನಿನ್ನ ಮನೆ ಫೋನ್ ರಿಂಗ್ ಆಗುತ್ತೆ. ಆ ಫೋನ್ ತೆಗೆದ್ರೆ ಏನು ಕೇಳಬೇಕಾಗುತ್ತೋ ಅನ್ನೋ ಭಯ ಹೇಗಿರುತ್ತೆ ಗೊತ್ತಾ? ಮದಕರಿ, ಭಯ ಅನ್ನೋದು ತುಂಬಾ ಮೌಲ್ಯವಾದದ್ದು. ಅದನ್ನ ಕೀಳಾಗಿ ಕಾಣಬೇಡ. ಒನ್ ಶುಡ್ ಹ್ಯಾವ್ ಅನ್ ಹೆಲ್ತಿ ರೆಸ್ಪೆಕ್ಟ್ ಟುವರ್ಡ್ಸ್ ಫಿಯರ್. ಭಯ ಇಲ್ಲದೆ ಇರೋನು ಬಾಳೋದು ತುಂಬಾ ಕಷ್ಟ. ನನಗೆ ಭಯ ಇಲ್ಲ ಅಂತ ಯಾರು ಸರ್ ಹೇಳಿದ್ದು? ಯಾವಾಗ್ಲೂ ಒಂದ್ಸಲ ಅಲ್ಲ, ಒಂದೊಂದು ಕ್ಷಣ, ಒಂದೊಂದು ನಿಮಿಷನೂ ಭಯ ಪಡ್ತಾನೆ ಇರ್ತೀನಿ ಸರ್. 4 ವರ್ಷದ ಹಿಂದೆ ನಾನು ಡ್ಯೂಟಿಗೆ ಸೇರಿದಾಗ ನಾನು ಡ್ಯೂಟಿಗೋಸ್ಕರ ಪ್ರಾಣನೂ ಅರ್ಪಿಸ್ತೀನಿ ಅಂತ ಪ್ರಮಾಣ ಮಾಡಿದ್ದೆ ಸರ್. ನೀವು ಹೇಳ್ದಾಗೆ ಬಾಗಿಲು ತಟ್ಟೋ ಶಬ್ದ ಬರ್ಬೋದು, ಬರ್ದಲೇ ಇರ್ಬೋದು. ಆದ್ರೆ ಯಾವತ್ತೋ ಒಂದಿನ ನನ್ನ ಸಾವು ಖಚಿತವಾಗ್ಲೂ ಬಂದೇ ಬರುತ್ತೆ ಸರ್. ಆ ದಿನ, ಅದನ್ನ ಕಣ್ಣಲ್ಲಿ ಕಂಡ ಆ ಕ್ಷಣ, ಎಲ್ಲಿ ಕೊಟ್ಟ ಮಾತಿಗೆ ತಪ್ಪಿ ತಲೆ ತಗ್ಗಿಸ್ಬೇಕಾಗುತ್ತೋ ಅಂತ ಅನುಕ್ಷಣನೂ ಭಯ ಪಡ್ತಾನೆ ಇರ್ತೀನಿ ಸರ್. ತಪ್ಪು ಮಾಡಿದವನಿಗೆ ದೇಹದ ಒಂದೊಂದು ನರದಲ್ಲೂ ಭಯ ಇರುತ್ತೆ ಸರ್. ಆದ್ರೆ ನನ್ನ ಭಯ ನನ್ನ ಯೂನಿಫಾರ್ಮ್ ಗೌರವದ ಮೇಲಿದೆ ಸರ್. ನನ್ನ ಡ್ಯೂಟಿ ಮುಗೀತು ಸರ್. ನನ್ನ ಮಗಳಿಗೇನು ಕೊರತೆ ಬರ್ದಿದ್ದಾಗ ನೋಡ್ಕೋತೀನಿ ಅಂತ ನನ್ನ ಹೆಂಡತಿಗೆ ಮಾತು ಕೊಟ್ಟಿದ್ದೆ. If you can please excuse me, I shall be on that duty, sir. ನಂದೊಂದೇ ಒಂದು ಆಸೆ ಸರ್. ಸಾವು ನನ್ನ ಎದುರುಗಡೆ ಬಂದಾಗ ನನ್ನ ಕಣ್ಣಲ್ಲಿ ಭಯ ಇರ್ಕೂಡ್ದು. ನನ್ನ ಮುಖದ ಮೇಲೆ ನಗು, ನನ್ನ ಕೈ ನನ್ನ ಮೀಸೆ ಮೇಲೆ ಇರಬೇಕು ಸರ್.